ಪಶ್ಚಿಮ ಬಂಗಾಳದಲ್ಲಿ ಪೊಲಿಟಿಕಲ್ ಹೈಡ್ರಾಮಾ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಪಿಎ ಗುಂಡೇಟಿಗೆ ಬಲೆ. ಈ ಕೊಲೆ ಹಿಂದಿರೋ ಕಾಣದ ಕೈವಾಡ ಯಾರದ್ದೋ? ಟಿಎಂಸಿ ಮೇಲೆ ಇದೆಂತ ಗಂಭೀರ ಆರೋಪ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಪೊಲಿಟಿಕಲ್ ಹೈ ಡ್ರಾಮಾವೇ ನಡೆದು ಹೋಗಿದೆ. ಇಷ್ಟು ದಿನ ಅಲ್ಲಿನ ಸಿಎಂ ಮಮತಾ ಬ್ಯಾನರ್ಜಿ ಅವರು ತಮ್ಮ ಪಕ್ಷ ಸೋತರು, ತಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಹಾಗಿದ್ದಾಗಲಿ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ನಾವು ಕೋರ್ಟ್ ಮೊರೆ ಹೋಗ್ತೇವೆ ಅಂತೆಲ್ಲ ಹೇಳ್ತಿದ್ರು. ಇದರ ನಡುವೆ 200+ ಸೀಟುಗಳ ಅಭೂತಪೂರ್ವ ದಿಗ್ವಿಜಯ ಸಾಧಿಸಿರೋ ಬಿಜೆಪಿ ಸರ್ಕಾರ ರಚನೆ ಮತ್ತು ನೂತನ ಸಿಎಂ ಆಯ್ಕೆಯ ಕಸರತ್ತಲ್ಲಿತ್ತು. ಸಿಎಂ ಆಗೋರ ಲಿಸ್ಟ್ ನಲ್ಲಿ ಸುವೇಂದು ಅಧಿಕಾರಿ ಕೂಡ ಇದ್ರು. ಆದ್ರೀಗ ಇದೇ ಸುವೇಂದು ಅಧಿಕಾರಿಯ ಪಿಎ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇದು ಪಕ್ಕಾ ಪ್ಲಾನೆಡ್ ಮರ್ಡರ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಏನಿದು ಪ್ರಕರಣ? ಈ ಕಗ್ಗೊಲೆಯ ಹಿಂದಿರೋ ಕಾಣದ ಕೈವಾಡ ಯಾರದ್ದೋ? ಟಿಎಂಸಿ ಮೇಲೆ ಕೇಳಿ ಬಂದಿದ್ದು ಅದೆಂತ ಆರೋಪ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪಶ್ಚಿಮ ಬಂಗಾಳ ಅಂದ್ರೆ ಸಾಕು ನೆನಪಾಗೋದು ಅಲ್ಲಿನ ರಾಜಕೀಯ ಕಿತ್ತಾಟ ಮತ್ತು ಹಿಂಸಾಚಾರ. ಈಗ ಬಂಗಾಳದಲ್ಲಿ ಮತ್ತೆ ರಕ್ತದ ಓಕುಳಿ ಹರಿದಿದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ರಾಜಕೀಯ ಹೈಡ್ರಾಮಾ ಶುರುವಾಗಿದ್ದು, ಬಿಜೆಪಿಯ ಪ್ರಭಾವಿ ನಾಯಕ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕನನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ಈ ಕೊಲೆ ಹಿಂದಿರೋ ಆ ಕಾಣದ ಕೈಗಳು ಯಾರದ್ದೋ? ಟಿಎಂಸಿ ಮೇಲೆ ಕೇಳಿ ಬರ್ತಾ ಇರೋ ಗಂಭೀರ ಆರೋಪಗಳೇನು ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ. ನಿಮ್ಗೆ ಗೊತ್ತಿರಲಿ, ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರದ ಪರ್ವ ಮುಂದುವರೆದಿದೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಭವಾನಿಪುರದಲ್ಲಿ ಅಬ್ಬರಿಸಿದ್ದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರ ಪಿಎ ಈಗ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಂಗ್ರಾಮ್ ಸಿಟಿಯಲ್ಲಿ ಈ ಭೀಕರ ದಾಳಿ ನಡೆದಿದೆ. ಮೃತನನ್ನ ಸುವೇಂದು ಅಧಿಕಾರಿಯ ಅತ್ಯಂತ ಆಪ್ತ ಸಹಾಯಕ ಚಂದ್ರನಾಥ್ ದತ್ ಎಂದು ಗುರುತಿಸಲಾಗಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಚಂದ್ರನಾಥ್ ದತ್ ಅವರನ್ನ ಗುರಿಯಾಗಿಸಿಕೊಂಡು ಮನಬಂದಂತೆ ಗುಂಡು ಹಾರಿಸಿದ್ದಾರೆ. ಇದು ಕೇವಲ ಬೆದರಿಕೆ ಹಾಕೋದಕ್ಕೆ ನಡೆದ ದಾಳಿಯಲ್ಲ, ಬದಲಾಗಿ ಪ್ರಾಣ ತೆಗೆಯೋದಕ್ಕೆ ನಡೆದ ಪಕ್ಕಾ ಸ್ಕೆಚ್ ಅನ್ನೊಂದು ಸ್ಪಷ್ಟವಾಗಿದೆ. ಚಂದ್ರನಾಥ್ ಅವರ ಎದೆಗೆ ನೇರವಾಗಿ 4 ಸುತ್ತು ಗುಂಡು ಹಾರಿಸಲಾಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದ ಚಂದ್ರನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಈಗ ಇಡೀ ಬಂಗಾಳ ಬಿಜೆಪಿಯನ್ನ ಕೆರಳಿಸಿದೆ. ಟಿಎಂಸಿ ವಿರುದ್ಧ ಬಿಜೆಪಿ ಗಂಭೀರ ಆರೋಪ. ಈ ಕೊಲೆ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಕಿಚ್ಚು ಹೊತ್ತುಕೊಂಡಿದೆ. ಬಿಜೆಪಿ ನಾಯಕರು ನೇರವಾಗಿ ಆಡಳಿತಾರೂಢ ಟಿಎಂಸಿ ವಿರುದ್ಧ ಬೆರಳು ತೋರಿಸುತ್ತಿದ್ದಾರೆ. ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಸತ್ತಿದೆ. ವಿರೋಧ ಪಕ್ಷದ ನಾಯಕರನ್ನ ಮಟ್ಟ ಹಾಕಲು ಮಮತಾ ಬ್ಯಾನರ್ಜಿ ಸರ್ಕಾರ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುತ್ತಿದೆ ಅಂತೇಳಿ ಬಿಜೆಪಿ ಗಂಭೀರವಾಗಿ ಆರೋಪಿಸಿದೆ. ಆದ್ರೆ ಟಿಎಂಸಿ ಈ ಆರೋಪವನ್ನ ಅಲ್ಲಗಳೆದಿದ್ದು ಇದೊಂದು ವೈಯಕ್ತಿಕ ದ್ವೇಷ ಅಥವಾ ಆಂತರಿಕ ಕಲಹಗಳು ಇರಬಹುದು ಅಂತ ವಾದಿಸುತ್ತಿದೆ. ಅದೇನೇ ಇದ್ರೂ ಸುವೇಂದು ಅಧಿಕಾರಿ ಅವರ ಆಪ್ತ ಚಂದ್ರನಾಥ್ ದತ್ ಹತ್ಯೆ ಈಗ ಬಂಗಾಳದಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿದೆ. ಈ ಹತ್ಯೆಯ ಹಿಂದೆ ನಿಜಕ್ಕೂ ರಾಜಕೀಯ ಪಿತೂರಿ ಇದೆಯಾ ಅಥವಾ ವ್ಯವಸ್ಥಿತ ಸಂಚ? ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಬಂಗಾಳದ ಈ ರಾಜಕೀಯ ಕೊಲೆಗಳಿಗೆ ಮುಕ್ತಿ ಇಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.